ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲೇ ಇವತ್ತು ಅತ್ಯಂತ ರೋಚಕ ಮತ್ತು ಕದನ ಕುತೂಹಲದ ದಿನ. ಕಳೆದ 1 ವರ್ಷದಿಂದ ಸದ್ದು ಮಾಡಿದ ಸಿಎಂ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದ್ರೂ ಕೊನೆಯ ಹಂತದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗುತ್ತಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎಂದು ಹೈಕಮಾಂಡ್ ಖಡಕ್ ಸೂಚನೆ ನೀಡಿದ್ದಂತೂ ಗುಟ್ಟಾಗಿ ಉಳಿದಿಲ್ಲ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಿಸೈನ್ ಮಾಡುವುದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇದೇ ಕಾರಣಕ್ಕೆ ರಾಜೀನಾಮೆ ನೀಡೋಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದ್ರೂ ಕೊನೆ ಗಳಿಗೆಯಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ, ಟ್ವಿಸ್ಟ್ ಸಿಗುತ್ತಾ ಅಂತ ಒಂದು ಸಣ್ಣ ಪ್ರಯತ್ನ ನಡೆಸಿದ್ದಾರೆ ಸಿದ್ದರಾಮಯ್ಯ. ಈ ನಡುವೆ 5 ವರ್ಷ ನಾನೇ ಮುಖ್ಯಮಂತ್ರಿ, ನನ್ನನ್ನು ಕುರ್ಚಿಯಿಂದ ಇಳಿಸೋಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ ಅಂತ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರ ರಾಜಕೀಯ ಲೆಕ್ಕಾಚಾರವನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಲೆ ಕೆಳಗಾಗಿಸಿದ್ದು ಹೇಗೆ ಅನ್ನೋ ಬಿಗ್ ಡಿಬೇಟ್ ಈಗ ಶುರುವಾಗಿದೆ. ಹೌದು, ದೆಹಲಿಯ ಇಂದಿರಾ ಭವನದಲ್ಲಿ ನಡೆದ ಹೈ ವೋಲ್ಟೇಜ್ ಸಭೆಯಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನ ತ್ಯಜಿಸುವಂತೆ ಖಡಕ್ ಸಂದೇಶ ನೀಡಿತು. ವಿಧಾನಸೌಧದಿಂದ ಹೊರಡುವ ಮುನ್ನ ಸಿದ್ದರಾಮಯ್ಯ ನಾವೇ ಜಾತಿ ಗಣತಿ ವರದಿ ಸ್ವೀಕರಿಸಿ ಹೈಕಮಾಂಡ್ಗೆ ಹೊಸ ಶಾಕ್ ಕೊಟ್ಟಿದ್ದು ತಮ್ಮದೇ ಆದ ರಾಜಕೀಯ ದಾಳ ಉರುಳಿಸಲು ಸಜ್ಜಾಗಿದ್ದಾರೆ. ಇತ್ತ ರಾಹುಲ್ ಗಾಂಧಿ ಅವರು ಡಿಕೆಶಿ ಹೊಸ ಸರ್ಕಾರಕ್ಕೆ ಸಾಮಾಜಿಕ ನ್ಯಾಯದ ಬಿಗ್ ಟಾಸ್ಕ್ ನೀಡಿದ್ದಾರೆ. ಆದ್ರೆ ಮೋಸ್ಟ್ ಪವರ್ಫುಲ್ ಎನಿಸಿಕೊಂಡಿದ್ದ ಸಿದ್ದರಾಮಯ್ಯ ಅವರು ರಾಜಕೀಯ ಲೆಕ್ಕಾಚಾರವನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಲೆ ಕೆಳಗಾಕಿಸಿದ್ದು ಹೇಗೆ? ಸಿದ್ದರಾಮಯ್ಯ ಅವರ ಅಹಿಂದ ಅಸ್ತ್ರ ಮತ್ತು ಶಾಸಕರ ಸಂಖ್ಯಾಬಲದ ಕೋಟೆಯನ್ನು ಡಿಕೆಶಿ ಧ್ವಂಸ ಮಾಡಿದ್ದು ಹೇಗೆ? ಸಿದ್ದರಾಮಯ್ಯ ಮಾಡಿದ ಆ ಒಂದು ತಪ್ಪು ಯಾವುದು? ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ತೋರಿಸುತ್ತೀವಿ ನೋಡಿ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕಳೆದ 1 ವರ್ಷದಿಂದ ನಡೀತಾ ಇದ್ದ ಸಿಎಂ ಕುರ್ಚಿಯ ಶೀತಲ ಸಮರಕ್ಕೆ ಕೊನೆಗೂ ಹೈಕಮಾಂಡ್ ಬಿಗ್ ಬ್ರೇಕ್ ಹಾಕಿದೆ. ರಾಜಸ್ಥಾನದ ತರಹ ಕರ್ನಾಟಕದಲ್ಲೂ ಬಣ್ಣ ಬಡಿದಾಟ. ಸರ್ಕಾರ ಮುಳುಗುವ ಮುನ್ನವೇ ಎಚ್ಚೆತ್ತ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಒಪ್ಪಂದದ ಪ್ರಕಾರ ಡಿಕೆಶಿಗೆ ಪಟ್ಟ ಬಿಡುಕೊಡುವಂತೆ ಸಿದ್ದರಾಮಯ್ಯನವರಿಗೆ ದೆಹಲಿಯಲ್ಲಿ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಅಸಲಿಗೆ ಸಿದ್ದರಾಮಯ್ಯ ಇಷ್ಟೊಂದು ಈಸಿಯಾಗಿ ಕುರ್ಚಿ ಬಿಡೋಕೆ ಒಪ್ಪಿರಲಿಲ್ಲ. ತಮಗೆ 77 ವರ್ಷ ವಯಸ್ಸಾಗಿದ್ರೂ ಪಕ್ಷದಲ್ಲಿನ ಹಿಡಿತ ತಮ್ಮನ್ನು ಟಚ್ ಮಾಡೋಕೆ ಅಸಾಧ್ಯ ಎನ್ನುವ ನಂಬಿಕೆ ಅವರಿಗಿತ್ತು. ಶಾಸಕರ ಮೇಲಿನ ಹಿಡಿತ ಮತ್ತು ಹಿಂದುಳಿದ ವರ್ಗಗಳ ಬೆಂಬಲ ಇರೋದ್ರಿಂದ ಹೈಕಮಾಂಡ್ ತಮ್ಮನ್ನು ಮುಟ್ಟೋಕೆ ಹೆದರುತ್ತೆ ಅನ್ನೋ ಅತಿಯಾದ ಆತ್ಮವಿಶ್ವಾಸ ಸಿದ್ದು ಬಣ್ಣದಲ್ಲಿತ್ತು. ಸಚಿವರಾದ ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿಯೇ ಅಧಿಕಾರ ಹಂಚಿಕೆ ಸೂತ್ರವನ್ನು ಅಲಗಳೆಯುತ್ತಾ ಬಂದಿದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಉಲ್ಟಾ ಹೊಡೆಯಲು ಮುಖ್ಯ ಕಾರಣವಾಯಿತು. ಇತ್ತ ಸಿದ್ದು ಬಣ್ಣ ಅತಿಯಾದ ಆತ್ಮವಿಶ್ವಾಸದಿಂದ ಬೀಗುತ್ತಿದ್ದರು. ಅತ್ತ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಮಾತ್ರ ಸೈಲೆಂಟ್ ಆಗಿ ತಮ್ಮ ಗೇಮ್ ಪ್ಲಾನ್ ಚಲಾಯಿಸುತ್ತಿದ್ರು. ಯಾಕಂದ್ರೆ ಇತ್ತ ಸಿದ್ದು ಬಣ್ಣ ಹಾದಿ ಬೀದಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಬೀಗುತ್ತಿದ್ರೆ, ಅತ್ತ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಮಾತ್ರ ಎಲ್ಲೂ ಬಹಿರಂಗವಾಗಿ ಹಾದಿ ಬೀದಿ ರಂಪ ಮಾಡದೆ ತಮ್ಮ ಇಮೇಜ್ ಇನ್ನಷ್ಟು ಬಿಲ್ಡ್ ಮಾಡಿಕೊಳ್ಳಲು ಯತ್ನ ಮಾಡಿದ್ರು. ಅಲ್ಲದೆ ಬಹಿರಂಗವಾಗಿ ಮಾತನಾಡದೆ ಡಿಕೆಶಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಜೊತೆ ನಿರಂತರ ಕನೆಕ್ಷನ್ ನಲ್ಲಿ ಇದ್ದು 2023ರ ಎಲೆಕ್ಷನ್ ವೇಳೆಗೆ ತಮಗೆ ನೀಡಿದ ಮಾತನ್ನು ನೆನಪಿಸಿ ಹೈಕಮಾಂಡ್ ಅನ್ನೇ ಲಾಕ್ ಮಾಡಿಯೇ ಬಿಟ್ರು. ಇದರಿಂದ ಡಿಕೆಶಿಯವರ ಅವಿರತೆ ಕಸರತ್ತಿಗೆ ಈಗ ಕೊನೆಗೂ ಬಿಗ್ ಸಕ್ಸಸ್ ಸಿಕ್ಕಂತಾಗಿದೆ. ಸಿದ್ದರಾಮಯ್ಯನವರು ರಾಜ್ಯದ ಆಡಳಿತ ಮತ್ತು ಶಾಸಕರ ಸಂಖ್ಯಾಬಲದ ಲೆಕ್ಕಾಚಾರದಲ್ಲಿ ಮುಳುಗಿದ್ದಾಗ ಡಿಕೆಶಿ ಹೈಕಮಾಂಡ್ ಮಟ್ಟದಲ್ಲಿ ಕಂಪ್ಲೀಟ್ ಹಿಡಿತ ಸಾಧಿಸಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಸಾರ್ವಜನಿಕ ಜಗಳದಿಂದ ಬೇಸತ್ತು ಆತುರವಾಗಿ ನಿರ್ಧಾರ ಕೈಗೊಳ್ಳಬಹುದು ಅನ್ನೋದನ್ನ ಸಿದ್ದರಾಮಯ್ಯ ಲಘುವಾಗಿ ತಗೊಂಡಿದ್ದೇ ಅವರಿಗೆ ಬಿಗ್ ಮೈನಸ್ ಪಾಯಿಂಟ್ ಆಯ್ತು. ಕೊನೆಗೂ ಹೈಕಮಾಂಡ್ ಆದೇಶಕ್ಕೆ ತಲೆ ಬಾಗಲೇಬೇಕಾದ ಅನಿವಾರ್ಯತೆ ಸಿದ್ದರಾಮಯ್ಯ ಅವರಿಗೆ ಎದುರಾಯಿತು. ಆದ್ರೆ ಸಿಎಂ ಸ್ಥಾನದಿಂದ ಕೆಳಗಿಳಿಯಲು ಒಪ್ಪಿರೋ ಸಿದ್ದರಾಮಯ್ಯ ಹೈಕಮಾಂಡ್ ನೀಡಿದ ರಾಜ್ಯಸಭಾ ಆಫರ್ ಅನ್ನ ಸೈಲೆಂಟ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ತಮಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವ ಆಸೆ ಇಲ್ಲ, ರಾಜ್ಯದಲ್ಲೇ ಇರ್ತೀನಿ ಅಂದಿರೋ ಸಿದ್ದು ತಮ್ಮ ಪುತ್ರ ಡಾಕ್ಟರ್ ಯತೀಂದ್ರ ಅವರಿಗೆ ಸದ್ಯಕ್ಕೆ ಡಿಸಿಎಂ ಪಟ್ಟ ಬೇಡ ಅಂತ ನಿರಾಕರಿಸಿದ್ರು. ರಾಜಕೀಯದಲ್ಲಿ ಎಲ್ಲಾ ತ್ಯಾಗಕ್ಕೂ ಸಿದ್ಧ ಎಂದು ಅಂದಿರೋ ಸಿದ್ದರಾಮಯ್ಯ ಹೊಸ ಸರ್ಕಾರದಲ್ಲೂ ತಮ್ಮ ಹಿಡಿತ ಸಾಧಿಸಲು ಹೊಸ ದಾಳ ಉರುಳಿಸಿದ್ದಾರೆ. ಸಿಎಂ ಸ್ಥಾನದಿಂದ ಕೆಳಗಿಳಿಯಲು ಒಪ್ಪಿರೋ ಸಿದ್ದರಾಮಯ್ಯ ಹೊಸ ಸರ್ಕಾರದಲ್ಲೂ ತಮ್ಮ ಪ್ರಭಾವ ಮುಂದುವರಿಯಬೇಕು ಅಂತ ಹೈಕಮಾಂಡ್ ಮುಂದೆ ಕಠಿಣ ಷರತ್ತುಗಳನ್ನು ಹಾಕಿದ್ದಾರೆ. ಅದೇನಪ್ಪಾ ಅಂದ್ರೆ ಡಿಕೆಶಿ ಸಿಎಂ ಆದ್ರೂ ಅಧಿಕಾರ ಒಂದೇ ಕಡೆ ಕೇಂದ್ರೀಕೃತ ಆಗಬಾರದು ಅಂತ ಸಿದ್ದರಾಮಯ್ಯ ತಮ್ಮ ಬಣ್ಣದ ಜಮೀರ್ ಅಹಮದ್, ಪ್ರಿಯಾಂಕಾ ಖರ್ಗೆ ಮತ್ತು ಎಂಬಿ ಪಾಟೀಲ್ ಸೇರಿದಂತ 4ವರಿಗೆ ಡಿಸಿಎಂ ಸ್ಥಾನ ನೀಡಬೇಕು ಅನ್ನೋ ಕಠಿಣ ಷರತ್ತು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಕುರ್ಚಿ ಬಿಡುವ ಕೊನೆ ದಿನವಾದ ಇವತ್ತೇ ಭಾರಿ ಚರ್ಚೆಯಲ್ಲಿ ಇದ್ದ ಜಾತಿ ಗಣತಿ ವರದಿಯನ್ನ ಸ್ವೀಕರಿಸಿ ತಾವು ಇವತ್ತಿಗೂ ಅಹಿಂದ ವರ್ಗದ ಸುಲ್ತಾನ ಅನ್ನೋ ಸ್ಟ್ರಾಂಗ್ ಮೆಸೇಜ್ ರವಾನಿಸಿದ್ದಾರೆ. ಇತ್ತ ರಾಹುಲ್ ಗಾಂಧಿ ಅವರಿಗೂ ಡಿಕೆಶಿ ಹೊಸ ಸರ್ಕಾರದ ಬಗ್ಗೆ ದೊಡ್ಡ ಆತಂಕ ಕಾಡ್ತಾ ಇದೆ. ದೇಶದಲ್ಲೇ ಕಾಂಗ್ರೆಸ್ನ ಏಕೈಕ ಒಬಿಸಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನ ಕೆಳಗಿಳಿಸಿದ್ರೆ ಬಿಜೆಪಿ ಇದನ್ನು
ಒಬಿಸಿ ವಿರೋಧ ಕಾಂಗ್ರೆಸ್ ಅಂತ ಅಸ್ತ್ರ ಮಾಡಿಕೊಳ್ಳೋದು ಗ್ಯಾರಂಟಿ. ಅದಕ್ಕಾಗಿಯೇ ಹೊಸ ಡಿಕೆಶಿ ಕ್ಯಾಬಿನೆಟ್ನಲ್ಲಿ ದಲಿತರು, ಒಬಿಸಿ ಮತ್ತು ಅಲ್ಪಸಂಖ್ಯಾತರಿಗೆ ಹೈ ಪ್ರೊಫೈಲ್ ಖಾತೆಗಳನ್ನು ನೀಡಿ ಸಾಮಾಜಿಕ ನ್ಯಾಯದ ತಕ್ಕಿಡಿಯನ್ನು ಬ್ಯಾಲೆನ್ಸ್ ಮಾಡಲೇಬೇಕು ಅಂತ ಡಿಕೆಶಿಗೆ ರಾಹುಲ್ ಕಟ್ಟುನಿಟ್ಟಿನ ಆರ್ಡರ್ ಮಾಡಿದ್ದಾರೆ. ನಿನ್ನೆ ವಿಧಾನಸೌಧಕ್ಕೆ ಸಿಎಂ ಆಗಿ ಕೊನೆಯ ಬಾರಿ ಭೇಟಿ ನೀಡಿದ ಸಿದ್ದರಾಮಯ್ಯನವರಿಗೆ ಅಲ್ಲಿನ ಸಿಬ್ಬಂದಿ ಕಣ್ಣೀರು ಹಾಕಿ ಭಾವುಕ ವಿದಾಯ ಹೇಳಿದ್ದಾರೆ. ಇದು ಸಿಎಂ ಸ್ಥಾನ ಹೋದ್ರೆ ಸಿದ್ದು ವರ್ಚಸ್ಸು ಕಡಿಮೆಯಾಗಲ್ಲ ಅನ್ನೋದಕ್ಕೆ ಸಾಕ್ಷಿ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ ಮೇಲೆ ಡಿಕೆಶಿ ಮುಖ್ಯಮಂತ್ರಿ ಆಗೋದು ಕನ್ಫರ್ಮ್ ಆದ್ರೂ ಸಿದ್ದು ಬಣ್ಣದ ಸಚಿವರನ್ನು ನಿಭಾಯಿಸಿಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಂಡು ಡಿಕೆಶಿ ಹೇಗೆ ಆಡಳಿತ ನಡೆಸುತ್ತಾರೆ ಅನ್ನೋದು ಮುಂದಿರೋ ಬಿಗ್ ಚಾಲೆಂಜ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.